ಮನುಷ್ಯರು ಅದರಲ್ಲೂ ಹೆಂಗಸರು ಹೇಗಿದ್ರೂ ತಪ್ಪು. ದೇಹದ ಗಾತ್ರದ ಕುರಿತು ಬಣ್ಣದ ಪ್ರಪಂಚದಲ್ಲಿ ಆಗಾಗ ಮಾತು ಕೇಳಿ ಬರ್ತಾನೆ ಇರುತ್ತೆ. ಅನೇಕ ನಾಯಕರು ಈ ಬಾಡಿ ಶೇಮಿಂಗ್ಗೆ ಚಿತ್ರರಂಗದಲ್ಲಿ ಗುರಿಯಾಗಿದ್ದೂ ಇದೆ. ದಪ್ಪಗಿದ್ರೆ ದಪ್ಪ, ತೆಳ್ಳಗಿದ್ರೆ ಕಡ್ಡಿ ಅಂತ ಅನೇಕ ನಾಯಕರನ್ನ ಇಲ್ಲಿ ಕೇವಲ ದೇಹದ ಆಕಾರದ ಮೇಲೆ ಅಳೆಯಲಾಗುತ್ತೆ. ದೇಹಾಕೃತಿ ಎಂಬ ತೀರಾ ವೈಯಕ್ತಿಕ ವಿಷಯದ ಕುರಿತು ಮಾತನಾಡುವ ಮೂಲಕ ಅನೇಕರನ್ನ ಮಾನಸಿಕವಾಗಿ ಕುಗ್ಗಿಸೋ ಪ್ರಯತ್ನಗಳು ಇಲ್ಲಾಗಿವೆ. ಹೀಗಾಗಿ ಲಿಂಗ, ಬಣ್ಣ, ಜನಾಂಗದಂತೆ ದೇಹದ ಗಾತ್ರ ಪರಿಗಣಿಸಿ ಮಾಡಲಾಗುವ ಈ ತಾರತಮ್ಯದ ಕುರಿತು ಇಲ್ಲಿವರೆಗೂ ಹಲವರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ದೇಹ ರಚನೆಯ ಕುರಿತು ಎದುರಾದ ಟೀಕೆಗಳ ಕುರಿತು ಹಲವರು ಮಾತನಾಡಿದ್ದಾರೆ. ಉದಾಹರಣೆಗೆ ಸುರ್ವಿನ್ ಚಾವ್ಲಾ. ಹೌದು, ಸುರ್ವಿನ್ ಚಾವ್ಲಾ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಪರಮೇಶ ಪಾನ್ವಾಲ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ಚೆಲುವೆ. ಆ ನಂತರ ತೆಲುಗಿನ ರಾಜು ಮಹಾರಾಜು ಚಿತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದ ಸುರ್ವಿನ್ ಪಂಜಾಬಿ ಮತ್ತು ಹಿಂದಿ ಭಾಷೆಯಲ್ಲಿ ಮಿಂಚಿದ್ದೇ ಹೆಚ್ಚು. ಅದರಲ್ಲೂ ಹೇಡ್ ಸ್ಟೋರಿ 2 ಇವರಿಗೆ ಒಳ್ಳೆ ಹೆಸರು ತಂದುಕೊಡ್ತು. ಇಂತಹ ಸುರ್ವಿನ್ ಚಾವ್ಲಾ ಸದ್ಯ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ತಮಗಾದ ಅನುಭವದ ಕುರಿತು ಮಾತನಾಡಿದ್ದಾರೆ. ಸೌತ್ ಇಂಡಸ್ಟ್ರಿಯಲ್ಲಿ ಮಿಂಚಬೇಕು ಅಂದ್ರೆ ಎಲ್ಲ ದಪ್ಪಗಿರಬೇಕು ಅಂತ ಹೇಳಿದ್ದಾರೆ. ಹೌಟರ್ ಫ್ಲೈಗೆ ನೀಡಿದ ಸಂದರ್ಶನದಲ್ಲಿ ಈ ಕುರಿತು ಮಾತನಾಡಿರುವ ಸುರ್ವಿನ್ ಚಾವ್ಲಾ ದಕ್ಷಿಣ ಭಾರತೀಯ ಚಿತ್ರರಂಗದವರಿಗೆ ದಪ್ಪ ಇರಬೇಕು ಅಂತ ಹೇಳಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.